ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಸಂತೋಷದಿಂದ ಆಲಿಸಲು, ಆ ವಾಕ್ಯದಲ್ಲಿ ನಮ್ಮನ್ನೇ ಸಮರ್ಪಿಸಿ ಪ್ರಾರ್ಥಿಸಲು, ಹಾಗೆಯೇ ಒಂದೊಂದು ದಿನ ದೈವಾನುಗ್ರಹದಲ್ಲಿ ಮುಂದೆ ಸಾಗಲು ದೇವರು ನೀಡಿದ ಅವಕಾಶಕ್ಕಾಗಿ, ಆರೋಗ್ಯಕ್ಕಾಗಿ, ಆಯಸ್ಸಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರ ವಾಕ್ಯದಲ್ಲಿ ನಮಗೆ ಸತ್ಯವನ್ನು ಅರಿತು ಮುಂದೆ ಸಾಗಲು ಸಾಧ್ಯವಾಗುತ್ತಿದೆ. ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರಭುವೇ, ಈ ವಾಕ್ಯವನ್ನು ಆಲಿಸಲು ಸಿದ್ಧರಾಗಿರುವ ಒಬ್ಬೊಬ್ಬರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಜೀವಿಸುವ ದೇವರು ಆಶಕ್ತವಾದ ಬಲ ಇವರಿಗೆ ಇಂದು ಅನುಭವಿಸಲು ಸಾಧ್ಯವಾಗಲಿ. ನಿರೀಕ್ಷೆಯಿಂದ ವಾಕ್ಯವನ್ನು ಆಲಿಸುವ ಆದಿಕಾಂಡ 6ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಪ್ರಿಯರೇ, ಈ ವಾಕ್ಯ ಆಲಿಸುವಾಗ ನೀವು ಒಂದು ಸಮಯ ಯೋಚಿಸುತ್ತೀರಾ, ಇಂದೊಮ್ಮೆ ಕೇಳಿದ ವಾಕ್ಯವಲ್ಲವೇ ಎಂದು. ಪ್ರಿಯರೇ, ಕೇಳಿದ ವಾಕ್ಯವೇ ಆಗಿರಬಹುದು, ಧ್ಯಾನಿಸಿದ ವಾಕ್ಯವೇ ಆಗಿರಬಹುದು, ಕಲಿತ ವಾಕ್ಯವೇ ಆಗಿರಬಹುದು. ಆದರೆ ಆ ವಾಕ್ಯದಲ್ಲಿ ದೇವರು ಸ್ಪಂದಿಸುವುದು ವಿಭಿನ್ನವಾಗಿರುತ್ತದೆ. ಒಂದೊಂದು ವಾಕ್ಯದಲ್ಲಿ ದೇವರು ಒಂದೊಂದು ದಿನ ನಾವು ಅನುಭವಿಸುವುದು ವಿಭಿನ್ನವಾದ ದೇವರ ಸ್ಪಂದನೆಯಾಗಿರುತ್ತದೆ. ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 6ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ನೀನು ತುರಾಯಿ ಮರದಿಂದ ನಾವೆಯೊಂದನ್ನು ಮಾಡಿಕೊ, ಅದರ ತುಂಬ ಕೊಠಡಿಗಳಿರಲಿ, ಅದರ ಒಳಗೂ ಹೊರಕ್ಕೂ ರಾಳ ಪದಾರ್ಥವನ್ನು ಹಚ್ಚು. ಅದನ್ನು ಹೀಗೆ ಮಾಡು, ಅದರ ಉದ್ದ 300 ಮೊಳ, ಅಗಲ 50 ಮೊಳ, ಎತ್ತರ 30 ಮೊಳ ಇರಲಿ. ಪ್ರಿಯರೇ, ನೋಹನ ಹತ್ತಿರ ಸ್ವರ್ಗದ ದೇವರು ಹೇಳುವುದು, ನೀನು ಒಂದು ನಾವೆಯನ್ನು ಸಿದ್ಧಪಡಿಸು, ಮಾತ್ರ ಅಲ್ಲ ಅದು ಇದೇ ಮರದಿಂದ ಮಾಡಬೇಕು ಎಂದು. ದೇವರಿಗೆ ಎಲ್ಲಾ ಕಾರ್ಯದ ಮೇಲೆ ಶ್ರದ್ಧೆ ಇದೆ. ಆಗ ನೋಹ ಅಭಿಪ್ರಾಯ ಹೇಳಲಿಲ್ಲ, ಆ ಮರ ಆಗಲ್ವಾ, ಈ ಮರ ಆಗಲ್ವಾ, ಇದಕ್ಕಿಂತ ಒಳ್ಳೆ ಮರ ಇದೆ ಎಂದು ಹೇಳಿಲ್ಲ. ನೋಹ ದೇವರ ಮಾತು ಬದ್ಧನಾಗಿ ಅನುಸರಿಸುತ್ತಾನೆ. 15ನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಅದು ಹೇಗೆ ಮಾಡಬೇಕು ಎಂದು ದೇವರು ಹೇಳುವುದು. ನೋಹನ ಮನಸ್ಸಿನಲ್ಲಿ ಇರುವ ಒಂದು ಪ್ಲಾನ್ ಅಲ್ಲ, ಅದು ಸಿದ್ಧಪಡಿಸುವ ರೀತಿ. ದೇವರಿಗೊಂದು ಪದ್ಧತಿ ಇದೆ. ಎಲ್ಲದರ ಮೇಲೆ ದೇವರಿಗೆ ಒಂದು ಪದ್ಧತಿ ಇದೆ. ನಾವು ಯೋಚಿಸುತ್ತೇವೆ, ನಮಗೆ ಬುದ್ಧಿ ಇದೆ, ತಾಕತ್ತು ಇದೆ, ನಾವು ಮಾಡುವ ಕೆಲಸದಲ್ಲಿ ನಮಗೊಂದು ಪ್ಲಾನ್ ಇದೆ ಎಂದು. ಆದರೆ ನಾವು ಮಾಡುವ ಕೆಲಸದಲ್ಲಿ ದೇವರಿಗೊಂದು ಚಿತ್ತವಿದೆ. ದೇವರ ಮಾತು ಕೇಳಿ ದೇವರ ಪದ್ಧತಿ ಪ್ರಕಾರ ಒಂದು ಕಾರ್ಯ ಮಾಡುವುದು ಸ್ವಂತ ಬುದ್ಧಿಯಿಂದ, ಯೋಚನೆಯಿಂದ ಮಾಡುವುದು ಎರಡು ಸಹ ಬೇರೆ ಬೇರೆ ಆಗಿದೆ. ನಾವು ದೇವರನ್ನು ಆಶ್ರಯಿಸಿ ದೇವರ ವಾಕ್ಯವನ್ನು ಆಲಿಸಿ ದೇವರು ನಮ್ಮ ಹತ್ತಿರ ಮಾಡಿಸುವ ಕಾರ್ಯಗಳು ಬಹಳ ಅನುಗ್ರಹವಾಗುತ್ತದೆ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ದೇವರು ನಿಮ್ಮ ಹತ್ತಿರ ಮಾಡಿಸುವ ಕಾರ್ಯಗಳು ನಾಳೆ ಅವರಿಗೆ ಅನುಗ್ರಹವಾಗಿ ಒಳ್ಳೆ ಭವಿಷ್ಯವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು ನೋಹ ಮಾಡಿದ್ದು ಅಲ್ಲ, ನೋಹನ ಹತ್ತಿರ ದೇವರು ಮಾಡಿಸಿದ ಕೆಲಸವಾಗಿದೆ. ಒಂದು ಸಮಯ ನೋಹ ನಾವೇ ಮಾಡಿದ್ದಾಗ ಅನೇಕರು ತಮಾಷೆ ಮಾಡಿರಬಹುದು, ತಪ್ಪು ಕಂಡು ಹಿಡಿದಿರಬಹುದು. ಕಾರಣ ಆ ಸಮಯದಲ್ಲಿ ಅಲ್ಲಿ ಮಳೆ ಪ್ರಳಯ ಏನೂ ಇರಲಿಲ್ಲ. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಅಲ್ಲಿ ಜಲಪ್ರಳಯ ಉಂಟಾಯಿತು, ಎಲ್ಲವೂ ನಾಶವಾಯಿತು. ಆದರೆ ಆ ಸಮಯದಲ್ಲಿ ನೋಹನ ನಾವೇ ಆ ಜಲಪ್ರಳಯದ ಮೇಲೆ ನಿಂತಿತು. ಅಷ್ಟು ದೊಡ್ಡ ಸಮಸ್ಯೆಗಳು, ಸಂಕಟ ಉಂಟಾದರೂ ದೇವರ ಮಾತು ಆಲಿಸಿದ ನೋಹನು ದೇವರ ಚಿತ್ತದಂತೆ ತಯಾರು ಮಾಡಿದ ನಾವೆಯು ನೀರಿನ ಒಳಗೆ ಅಲ್ಲ, ನೀರಿನ ಮೇಲೆ ನಿಂತಿದ್ದು. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಆಲಿಸಿ ದೇವರಲ್ಲಿ ವಿಶ್ವಾಸಿಸಿ ಒಂದು ಕಾರ್ಯ ಮಾಡಿದರೆ, ಸಂಕಟಗಳು ನೋವುಗಳು ಉಂಟಾದರೆ ದೇವರಲ್ಲಿ ಆಶ್ರಯಿಸಿ ಮಾಡುವ ಕಾರ್ಯ ಪ್ರಶ್ನೆಗಳ ಕೆಳಗೆ ಅಲ್ಲ, ಅದರ ಮೇಲೆ ಆಗಿರುತ್ತದೆ. ಅದನ್ನು ಸೋಲಿಸಲು ಯಾವ ಶಕ್ತಿಗೂ ಆಗುವುದಿಲ್ಲ. ದೇವರ ಮಾತನ್ನು ಆಲಿಸುವ ನೀನು, ನಿನ್ನ ಕುಟುಂಬವು ಎಲ್ಲಿಯೂ ಕುಗ್ಗಿ ಹೋಗುವುದಿಲ್ಲ. ಅದು ಎಲ್ಲಿ ಬದ್ಧತೆಯಿಂದ ನಿಲ್ಲಿಸಬೇಕೋ
ದೇವರಿಗೆ ಗೊತ್ತಿದೆ, ಅಲ್ಲಿ ದೇವರು ನಿಲ್ಲಿಸುತ್ತಾರೆ. ಈಗ ನೀವು ವಾಕ್ಯ ಆಲಿಸುವಾಗ, ಶೇರ್ ಮಾಡುವಾಗ ಅನೇಕರು ನಿಮ್ಮನ್ನು ವಿಮರ್ಶಿಸುತ್ತಾರೆ. ಇದರ ಅವಶ್ಯಕತೆ ಏನೂ ಇಲ್ಲ, ಇದೊಂದು ದಡ್ಡತನವಾಗಿದೆ ಎಂದು ಕಾಲವು ತೋರಿಸಿಕೊಡುತ್ತದೆ. ಅದು ದಡ್ಡತನವಲ್ಲ. ಇಂದು ವಾಕ್ಯ ಆಲಿಸುವ ನಿಮ್ಮ ಹತ್ತಿರ ದೇವರು ದೊಡ್ಡ ಕಾರ್ಯ ಮಾಡಿಸಲಿ. ನೀವು ಅನೇಕರಿಗೆ ಅನುಗ್ರಹವು ಬೆಳಕು ಆಗಿ ಮಾರ್ಪಡಲಿ. ನಮಗೆ ಪ್ರಾರ್ಥಿಸೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.